ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನರಿಗೆ ಸಂತಸದ ಸುದ್ದಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನ 29ನೇ ವಾರ್ಷಿಕೋತ್ಸವ ಹಾಗೂ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಮೇಲೆ ಭಾರಿ ರಿಯಾಯಿತಿ ಹಾಗೂ 5,000 ರು ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾ ಕೂಪನ್ ಉಚಿತ. ಲಕ್ಕಿ ಡ್ರಾನಲ್ಲಿ 2 ಟಿವಿಎಸ್ ಜುಪಿಟರ್ ಗೆಲ್ಲುವ ಅವಕಾಶ ಹಾಗೂ 7-10-2023 ರಂದು ನಮ್ಮ ಕರಪತ್ರದೊಂದಿಗೆ ಆಗಮಿಸುವ ಮೊದಲ 1000 ಜನರಿಗೆ ಏನು ಖರೀದಿ ಮಾಡದೇ ಇದ್ದರೂ ಸಹ ಒಂದು ಉಚಿತ ಉಡುಗೊರೆ ನೀಡಲಾಗುವುದು. ನಿಮ್ಮ ಮನೆಗೆ ಬೇಕಾಗುವ ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮಿಷಿನ್, ಎಸಿ, ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, ವಾಟರ್ ಹೀಟರ್, ಏರ್ ಕೂಲರ್ ಮುಂತಾದ ಯಾವುದೇ ವಸ್ತುಗಳನ್ನು ಅತಿ ಕಡಿಮೆ ಬೆಲೆ ಹಾಗೂ ಉಚಿತ ಉಡುಗೊರೆಗಳೊಂದಿಗೆ ಪಡೆಯಿರಿ. ಹಾಗೂ ನಮ್ಮಲ್ಲಿ ಬಜಾಜ್ ಫೈನಾನ್ಸ್, ಟಿವಿಎಸ್ ಫೈನಾನ್ಸ್ ಮತ್ತು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳಲ್ಲಿ ಸುಲಭ ಮಾಸಿಕ ಕಂತುಗಳಲ್ಲಿ ವಸ್ತುಗಳನ್ನು ಪಡೆಯುವ ಅವಕಾಶವಿದೆ. ನಮ್ಮಲ್ಲಿ ಹಳೆಯ ವಸ್ತುಗಳನ್ನು ತಂದು ಎಕ್ಸ್ಚೇಂಜ್ ಮೇಲೆ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ. ಹಿಂದೆ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಎಂಜಿ ರಸ್ತೆ, ಚಿಂತಾಮಣಿ. ಚಿಂತಾಮಣಿ ತಾಲೂಕು ಪಂಚಾಯಿತಿ ವತಿಯಿಂದ ವಿಶಿಷ್ಟವಾಗಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಜಯಂತಿ ಆಚರಣೆ. 154ನೇ ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜನ್ಮದಿನಾಚರಣೆ ಅಂಗವಾಗಿ ಚಿಂತಾಮಣಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದರವರ ನೇತೃತ್ವದಲ್ಲಿ ರಾಜ್ಯದಲ್ಲಿಯೇ ವಿಶಿಷ್ಟವಾಗಿ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಇಂದು ಆಚರಣೆ ಮಾಡಲಾಯಿತು. ಗಾಂಧಿ ಜಯಂತಿ ಅಂಗವಾಗಿ ಈಗಾಗಲೇ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಚ್ಛತಾ ಅಭಿಯಾನ ಗ್ರಾಮಗಳಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದ ಜೊತೆಗೆ ಗ್ರಾಮಗಳಲ್ಲಿನ ಮೇಲಂತಸ್ತಿನ ಟ್ಯಾಂಕ್ಗಳು ಮತ್ತು ಕೆಳಂತಸ್ತಿನ ಟ್ಯಾಂಕ್ಗಳು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಗಾಂಧಿ ಜಯಂತಿ ದಿನವಾದ ಸೋಮವಾರದಂದು ಬೆಳಗ್ಗೆ ತಾಲೂಕು ಪಂಚಾಯಿತಿ ಕಚೇರಿ ಒಳಾಂಗಣ ಸ್ವಚ್ಛತೆ ಮತ್ತು ಹೊರಾಂಗಣದ ಆವರಣದಲ್ಲಿ ಬೆಳೆದಿದ್ದ ಗಿಡಗಂಟೆಗಳನ್ನು ಕಟಾವು ಮಾಡುವ ಮೂಲಕ ಸ್ವಚ್ಛತಾ ಮಾಡುವ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು. ನಂತರ ಮಧ್ಯಾಹ್ನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ PDO, ಕಾರ್ಯದರ್ಶಿ, ಜಲಗಾರರು, ಸ್ವಚ್ಛತಾಗಾರರು, ಡೇಟಾ ಎಂಟ್ರಿ ಆಪರೇಟರ್, ಕರ ವಸೂಲಿಗಾರರೊಂದಿಗೆ ಮಹಾತ್ಮ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಜಯಂತಿ ಶಾಸ್ತ್ರಿರವರ ಜನ್ಮದಿನಾಚರಣೆ ಆಚರಿಸಿ ಎಲ್ಲರಿಂದ ಚಿಂತಾಮಣಿ ತಾಲೂಕನ್ನು ಕಸ ಮುಕ್ತ, ಪ್ಲಾಸ್ಟಿಕ್ ಮುಕ್ತ ಮತ್ತು ಹಸಿರು ತಾಲೂಕು ನಿರ್ಮಾಣ ಮಾಡುವಂತೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ 35 ಗ್ರಾಮ ಪಂಚಾಯಿತಿಗೆ ಒಬ್ಬರಂತೆ ಎಲ್ಲ ಗ್ರಾಮ ಪಂಚಾಯಿತಿ ಜಲಗಾರರು ಮತ್ತು ಸ್ವಚ್ಛತಾಗಾರರು, 5 ಮಂದಿ ಬಿಲ್ ಕಲೆಕ್ಟರ್ಗಳು, 5 ಮಂದಿ ಡೇಟಾ ಎಂಟ್ರಿ ಆಪರೇಟರ್ಗಳು, ಅತಿ ಹೆಚ್ಚು ಕರ ವಸೂಲಿಗಾರರು 5 ಮಂದಿ, ಪಂಚಾಯಿತಿಯಲ್ಲಿ ಡಾಟಾ ಎಂಟ್ರಿಯಲ್ಲಿ ಉತ್ತಮ ಕೆಲಸ ನಿರ್ವಹಣೆ ಮಾಡಿದ 5 ಮಂದಿ ಸಿಬ್ಬಂದಿ ಮತ್ತು ತಾಲೂಕಿನ ಅತ್ಯುತ್ತಮ ಸ್ವಚ್ಛತಾಗಾರರೊಬ್ಬರನ್ನು ವಿಶೇಷವಾಗಿ ಗುರುತಿಸಿ ಸುಮಾರು 50 ಮಂದಿಯನ್ನು ಶಾಲು ಹೊದಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆ ಮತ್ತು ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಮಲೇಷ್ಯಾದಲ್ಲಿ ನಡೆದಂತಹ 35ನೇ ಮಾಸ್ಟರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿಂತಾಮಣಿ ನಗರದ ಕನಂಪಲ್ಲಿ ಬಡಾವಣೆಯ ನಿವೃತ್ತ ಪೊಲೀಸ್ ಅಧಿಕಾರಿ ಶಂಕರ್ ರೆಡ್ಡಿ ಮತ್ತು ಉಮಾದೇವಿಯವರ ಮಗನಾದ ಮೋಹನ್ ರವರು ಮಲೇಷ್ಯಾದ ಕೋಲಾಲಂಪುರದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಟ್ರಿಪಲ್ ಜಂಪ್ ವಿಭಾಗದಲ್ಲಿ ಚಿನ್ನದ ಪದಕ ಮತ್ತು ಲಾಂಗ್ ಜಂಪ್ನಲ್ಲಿ 2 ಬೆಳ್ಳಿ ಪದಕಗಳನ್ನು ಪಡೆದಿದ್ದ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ MSc ತೋಟಗಾರಿಕೆ ವಿಷಯದಲ್ಲಿ ರಾಜ್ಯದಲ್ಲಿ ಹೆಚ್ಚು ಅಂಕ ಪಡೆದುಕೊಂಡು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸ್ವರ್ಣ ಪದಕವನ್ನು ಪಡೆದ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ವಿದ್ಯಾರ್ಥಿನಿ GS ಸಹನಾರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಇಡೀ ನಗರ ಮತ್ತು ತಾಲೂಕನ್ನು ಕಸ ಮುಕ್ತ, ಪ್ಲಾಸ್ಟಿಕ್ ಮುಕ್ತ ಮತ್ತು ಹಸಿರು ತಾಲೂಕು ನಿರ್ಮಾಣ ಮಾಡುವಂತೆ ಕೋರಿದ್ದು ಅದಕ್ಕೆ ಎಲ್ಲರೂ ಸಹಕಾರ ನೀಡುವಂತೆ ಕೋರಿದರು. ಇನ್ನು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಉತ್ತಮ ಮತ್ತು ಅತ್ಯುತ್ತಮ ಕೆಲಸ ನಿರ್ವಹಿಸುವವರನ್ನು ಗುರುತಿಸಿ ಸನ್ಮಾನಿಸಿದ್ದು ಸಂತಸ ತಂದಿದೆ ಎಂದ ಅವರು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಿಬ್ಬಂದಿಯನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಾಗಿ ಹೇಳಿದರು. ಇನ್ನು ಉತ್ತಮ ಕಾರ್ಯನಿರ್ವಹಿಸುವ ಗ್ರಾಮ ಪಂಚಾಯಿತಿ PDOಗಳಿಗೆ ಪಂಚಾಯಿತಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ವಿವರಿಸಿದ ಆನಂದ್ರವರು, ಗ್ರಾಮಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಒತ್ತುವರಿಯಾಗದಂತೆ ಕೆರೆ, ಕಾಲುವೆ ಮತ್ತು ಸ್ಮಶಾನಗಳನ್ನು ಉಳಿಸುವಂತೆ ಕೋರಿದರು. ತಾಲೂಕಿನಲ್ಲಿ ಒಟ್ಟು 546 ಕೆರೆಗಳಿವೆ. ಅದನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಎಂದ ಅವರು, ಸಮಸ್ಯೆಗಳಿದ್ದರೆ ನೇರವಾಗಿ ನನ್ನ ಗಮನಕ್ಕೆ ತನ್ನಿ. ಸ್ವಚ್ಛತಾ ಮತ್ತು ಜಲಗಾರರು ಇನ್ನೂ ಕೆಲವರು ದುಶ್ಚಟಗಳಿಗೆ ಈಡಾಗಿದ್ದು ಅದಕ್ಕೆ ಕಡಿವಾಣ ಹಾಕುವಂತೆ ಕೋರಿದಲ್ಲದೆ
ರಾಜಕೀಯ ಪಕ್ಷವನ್ನು ಪಕ್ಕಕ್ಕಿಟ್ಟು ಉತ್ತಮ ಕೆಲಸ ಮಾಡುವಂತೆ ಇಒ ಆನಂದರವರು ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಕವಿತಾ, ಅಕ್ಷರ ದಾಸೋಹ ನಿರ್ದೇಶಕ ಸುರೇಶ್, ತಾಲೂಕು ಪಂಚಾಯಿತಿ ಸಿಬ್ಬಂದಿಯಾದ ಅರುಣ್, ನಾರಾಯಣಸ್ವಾಮಿ, ಚಂದ್ರು, ಪ್ರಶಾಂತ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.
ಆರೋಗ್ಯ ದೃಷ್ಟಿಯಿಂದ ಪ್ರತಿನಿತ್ಯ ಶೌಚಾಲಯವನ್ನೇ ಬಳಸುತ್ತೇನೆ. ಇತರರನ್ನು ಶೌಚಾಲಯವನ್ನು ಬಳಸಲು ಪ್ರೇರೇಪಿಸುತ್ತೇನೆ ಹಾಗೂ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸುವ ಉದ್ದೇಶದಿಂದ ಒಮ್ಮೆ ಉಪಯೋಗಿಸುವ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸುತ್ತೇನೆ. ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣಕಸವನ್ನಾಗಿ ಪ್ಲಾಸ್ಟಿಕ್ ಅನ್ನು ಬಳಸದೆ ಪರಿಸರ ಸ್ನೇಹಿ ಕೈಚೀಲ ವಸ್ತುಗಳನ್ನು ಉಪಯೋಗಿಸುತ್ತೇನೆ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ. ನನ್ನ ನೆರೆಹೊರೆಯವರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಿ ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಗ್ರಾಮ. ಮೊದಲನೇದಾಗಿ ಗ್ರಾಮಾಭಿವೃದ್ಧಿಯನ್ನ ಅಭಿವೃದ್ಧಿಯಾದರೆ ಅಥವಾ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪರಿಸ್ಥಿತಿ ಅಭಿವೃದ್ಧಿಯಾದರೆ ಇಡೀ ದೇಶ ಅಭಿವೃದ್ಧಿಯಾಗಲಿದೆ ಕನಸುಗಳು. ಅಂತ ಕನಸುಗಳ ಮಾನವವಾಗಿ ಇವತ್ತು ಜನ್ಮದಿನವೇ ಆ ಜನ್ಮದಿನದಲ್ಲಿ ನಾವು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅನೇಕ ಕೆಲಸ ಕಾರ್ಯಗಳಲ್ಲಿ ಕೊಡಬೇಕಂತ ಎಲ್ಲ ನಮ್ಮ ನೌಕರ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಸುಮ್ಮನೆ ಈ ಕಾರ್ಯಕ್ರಮವು ಎಲ್ಲ ನಾನು POCಗೆ ಕಲಿಸಿದ್ದೀನಿ, ಸೆಕ್ರೆಟರಿಗೆ ಕಲಿಸಿದ್ದೀನಿ, EOC ಕಲಿಸಿದ್ದೀನಿ, ಕೆಲಸ ಮಾಡಲಾಗಿದೆ. ನಮ್ಮ ಗ್ರಾಮದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ವಾರ್ಡ್ಗಳಿಗೂ ಸಮುದಾಯಗಳ ಕೆಲಸ ಹೇಗಿದೆ ಅವರಿಗೆಲ್ಲ ಮಾರ್ಗದರ್ಶನ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ ನಮ್ಮ ಈ ಆದರೂ ಅಲ್ಲಿ ಇಡೀ ಗ್ರಾಮದಲ್ಲಿ ಎಷ್ಟೋ ಬಂದ್ಬಿಟ್ಟಿದೆ. ಸೊ ನಿಮಗೆ ನನಗೆ ಆನಂದ ಅನಿಸ್ತು. ಎಲ್ಲೋ ಪೇಪರ್ ಹೋದಾಗ ಮೌನ ಬಗ್ಗೆ ಮತ್ತೆ ಮತ್ತೆ ಪೇಪರ್ ಹೋದಾಗ ನಮ್ಮ ಸಣ್ಣಗೆ ನಮ್ಮ ಉತ್ಸಾಹದಲ್ಲಿ ಅವರನ್ನು ಇರಲಿಲ್ಲ, ನಾವು ಪೇಪರ್ ಮಾಡಬೇಕಂತೆ ಅದೃಷ್ಟ ಇಲ್ಲಿ ಒಂದು ಶಿಕ್ಷಕ ಸಚಿವರವರು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಅವಕಾಶ ಸಿಕ್ಕ ಅತೀಶ್ ನಾನು ಈ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿ ಸದನ ಕಲಾಶಾಲೆಯಲ್ಲಿ ಕರೆಸಿ ಹಿಂದೂಗಳು ಅವರನ್ನ ಸಾಧನೆಗಳನ್ನು ಗುರುತಿಸಿ ಸನ್ಮಾನ ಮಾಡಿದ್ರಿ. ಅವರು ದೇಶಕ್ಕಾಗಿ ಇನ್ನೊಂದಷ್ಟು ಸೇವೆ ಮಾಡಿಲ್ಲ ಆಶಿಸ್ತಾರೆ. ಸ್ಪೋರ್ಟ್ಸ್ ಅಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿದ್ದಾರೆ. ಸ್ಪೋರ್ಟ್ಸ್ ಅಲ್ಲಿ ನಿಮ್ಮವರು ಅವರಿಗೆ ಉತ್ತೇಜನ ಕೊಟ್ಟರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಬರೀ ಓದೋದು ಬೇರೆ ಬೇರೆ ಕ್ಷೇತ್ರ ಅನೇಕ ಕ್ಷೇತ್ರಗಳಿಲ್ಲ, ಹೊಸ ಕ್ಷೇತ್ರಗಳಲ್ಲಿ ಅವರನ್ನು ತಿಳಿಸಿ ಅವರು ಉತ್ತೇಜನ ಕೊಟ್ಟರೆ ಅವರು ಈ ಮಟ್ಟಕ್ಕೆ ಬಂದು ನಿಮಗೆ ಅವರು ಉದ್ದೇಶ ಕಳಿಸ್ತಾರೆ. ನಾನು ಒಂದು ಕಡೆ ನೆನಪಾಗೋದು ಕರ್ಮದಲ್ಲಿ ಆಟ ಆಡಿಸ್ತೇವೆ ಅಡಿಗೆ ಸೋದರ ಕರ್ಮದಲ್ಲಿ ಆಟ ಆಡಿಸೋದು ಸೋದರ ಆಗಿದ್ದಾರೆ. ಒಲಿಂಪಿಕ್ಸ್ ಸೇರಿದರೆ 1935 ಸೇರಿ ಒಲಿಂಪಿಕ್ಸ್ ಸೇರಿದಲ್ಲಿ ಅವರು ಏನಾರ ಮಾಡಿದ ಇದರಲ್ಲಿ ಸಾಧನೆ ಮಾಡಿಕೊಂಡಿದ್ದಾರೆ. 1935 ಸೇರಿ ಒಂದು ಒಲಿಂಪಿಕ್ಸ್ ಸೇರಿಗಳಾಯಿತು. ಎರಡನೇ ಮಹಾಯುದ್ಧ ಕಾಲದಲ್ಲಿ ಅದನ್ನು ಪ್ರೋತ್ಸಾಹ ಮಾಡ್ತಾರೆ. ಅವರು ಎಲ್ಲರೂ ಪ್ರಾಕ್ಟೀಸ್ ಮಾಡಿಕೊಂಡು ಅವರೇನು ಮಾಡ್ತಾರೆ, ನೆಕ್ಸ್ಟ್ 4 ವರ್ಷ ಕಾರ್ಯಕ್ರಮ ಆದರೂ ಪ್ರಾಕ್ಟೀಸ್ ಹೋಗಿಲ್ಲ. ಅವರೇನು ಮಾಡ್ತಾರೆ, ಸಂಸ್ಥೆಯಲ್ಲಿ
ಗೋಲ್ಡನ್ ಬಹಳ ಆಸೆ ಅವರಿಗೆ ಒಂದು ಸಾಧನೆ ಮಾಡುವುದೇ ಪ್ರಾಕ್ಟೀಸ್ ಮಾಡೋರು. ಪ್ರಾಕ್ಟೀಸ್ ಮಾಡಿದಾಗ 44 ಸಂದರ್ಭದಲ್ಲಿ ದೋಷ ಬರುತ್ತೆ. 1945 10 ವರ್ಷ 1935